ಜನ್ಸಿ ಅವ್ರಿಗೆ ಮೋಟಿವೇಶನ್ನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಜನ್ಸಿ ಅವರು ಮೋಟಿವೇಟ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೆಲ್ಫ್ ಮೋಟಿವೇಶನ್ ಅಂದ್ರೆ ಏನು ಅಂತ ತಿಳಿಸೋದಕ್ಕೆ ಬಂದಿನಿ. ಜನ್ಸಿ ಮಿಲೇನಿಯರು ಯಾರೇ ಆಗಿದ್ರು ಸೆಲ್ಫ್ ಮೋಟಿವೇಶನ್ ಏನು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಒಂದು ಸಣ್ಣ ಸ್ಟೋರಿಯಿಂದ. ನಿಮಗೆ ಫಿಲ್ ಯೂಸ್ ಅಂತ ಗೊತ್ತೇ ಇರುತ್ತೆ. ಸ್ವಿಮ್ಮಿಂಗಲ್ಲಿ ಅವರು ಒಂದು ಒಳ್ಳೆ ಸಾಧನೆ ಮಾಡಿದರೆ 23 ಮೆಡಲನ್ನು ಗೆದ್ದಿದ್ದಾರೆ ನಿಮಗೆ ಒಲಿಂಪಿಕ್ಸಲ್ಲಿ. ಅದು ರೆಕಾರ್ಡ್ ಅಂತಲೇ ಹೇಳ್ಬೋದು. ಅವರು ಒಂದು ಇಂಜುರಿಗೆ ತುತ್ತಾಗ್ತಾರೆ. ಇಂಜುರಿಗೆ ತುತ್ತಾದಾಗ ಅವ್ರ ಕೋಚು ಗಿವ್ ಅಪ್ ಮಾಡಿರ್ತಾರೆ ಅಥವಾ ಅವ್ರ ಪೇರೆಂಟ್ಸು ಗಿವ್ ಅಪ್ ಮಾಡಿರ್ತಾರೆ. ಅವರು ದೃಢ ನಿರ್ಧಾರ ಮಾಡಿಕೊಂಡು ಕಂಬ್ಯಾಕ್ ಮಾಡಿ ಡೈಲಿ ಸತತವಾಗಿ 16 ಗಂಟೆಗಳು ಪ್ರಾಕ್ಟೀಸ್ ಮಾಡಿ ಆಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರಿಗೆ ಸ್ವಿಮ್ಮಿಂಗ್ ಬಂದು ಎಕ್ಸ್ಪರ್ಟ್ ಆದರೂ ಕೂಡ ಅವರು ಲಾಸ್ಟ್ ಒಲಿಂಪಿಕ್ಸ್ ಆಡಿದಾಗೂ ಕೂಡ ಅವರು ಡೈಲಿ 16 ಗಂಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಥವಾ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಯಿತು. ಯಾಕೆ? ಅವ್ರದ್ದು ಸೆಲ್ಫ್ ಬಿಲೀವ್ ಇತ್ತು, ಸೆಲ್ಫ್ ಮೋಟಿವೇಶನ್ ಇತ್ತು. ಅದಕ್ಕೋಸ್ಕರ ನಾನು ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂದರೆ, ನಿಮಗೆ ಬರಬೇಕು, ನಾನು ಓದಬೇಕು, ನಾನು ಒಳ್ಳೆ ಕೆಲಸ ತೆಗಿಬೇಕು ಅಥವಾ ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ್ನ ಸಾಕಬೇಕು ಅಂತ ನಿಮಗೆ ಬಂದರೆ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸ್ನೇಹಿತರು ಯಾರು ಸೆಲ್ಫ್ ಮೋಟಿವೇಟ್ ಆಗಿಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.